ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ಎಸ್ಎಲ್ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಆಸ್ ಯೂಶುವಲ್ ನಿಮಗೆ ಮಿಡ್ ಟರ್ಮ್ ಅಲ್ಲಿ ಮೂರು ಪ್ರಿಪರೇಟರಿಯಲ್ಲಿ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಮ್ಯಾಥ್ಸ್ ಅಲ್ಲಿ, ಸೈನ್ಸ್ ಅಲ್ಲಿ ಎಲ್ಲ ಮಾಡಿದ್ವಿ. ಸೊ ಆ ವಿಡಿಯೋಸ್ ಇಂದ ಮಿನಿಮಮ್ ಅಂದ್ರು 60% ಮ್ಯಾಕ್ಸಿಮಮ್ ಕೂಡ ಕ್ವಶನ್ಸ್ ಬಂದಿದೆ, ಬಟ್ ಮಿನಿಮಮ್ ಅಂದ್ರೆ 60% ಕ್ವಶನ್ಸ್ ಸೇಮ್ ನಿಮ್ಮ ಎಕ್ಸಾಮ್ ಅಲ್ಲಿ ಬಂದಿದೆ. ಸೊ ನಂಬರ್ಸ್ ಅಥವಾ ವರ್ಡಿಂಗ್ಸ್ ಅಲ್ಲಿ ಚೇಂಜಸ್ ಇರ್ಬೋದು, ಅಥವಾ ಎಕ್ಸಾಕ್ಟ್ ನಾವು ಹೇಳಿದ ಕ್ವಶನ್ಸೇ ಬಂದಿದೆ, ಅದು ಚಾನ್ಸಸ್ ಇದೆ. ಸೊ ಅದೇ ತರ ಈಗ ಫೈನಲ್ ಎಕ್ಸಾಮ್ಗೆ ಟಾಪ್ 40 ಪೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ತಂದಿದ್ದೀನಿ ಮ್ಯಾಥ್ಸ್ ಅಲ್ಲಿ. ಸೊ ಈ ಕ್ವಶನ್ಸ್ನ ನೀವು ಪ್ರಿಪೇರ್ ಆದರೆ ಇದನ್ನ ರಿವಿಷನ್ ಅಂತ ಇಟ್ಕೊಳ್ಳಿ. ಸೊ ಇದೇ ಕ್ವಶನ್ಸ್ ಇದೇ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಬೋರ್ಡ್ ಪೇಪರ್ನ ಯಾರು ಜಡ್ಜ್ ಮಾಡೋಕ್ಕಾಗಲ್ಲ. ಬೇಸ್ಡ್ ಆನ್ ಸಮ್ ರಿಸರ್ಚ್, ಒಂದು ಮಿಡ್ ಟರ್ಮಲ್ ಆಗಿರ್ಬೋದು, ಅಥವಾ ಪ್ರಿಪರೇಟರಿಲ್ ಆಗಿರ್ಬೋದು, ಅಥವಾ ಕ್ವಶನ್ ಬ್ಯಾಂಕ್ ಅಥವಾ ಪ್ರೀವಿಯಸ್ ಇಯರ್ ಪೇಪರ್ಸ್ನ ರೆಫರ್ ಮಾಡಿ ಈ ಟೈಪಲ್ಲಿ ಕ್ವಶನ್ಸ್ ಬರುತ್ತೆ ಅಂತ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಆ ಕ್ವಶನ್ಸ್ ಜೊತೆಗೆ ಪ್ರಾಕ್ಟೀಸ್ ಕ್ವಶನ್ಸು ಕೂಡ ಲಿಸ್ಟ್ ಮಾಡಿದ್ದೀನಿ. ಸೊ ಇದನ್ನ ನೀವು ರಿವಿಷನ್ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳಿ. ಇದರಿಂದ ಅರೌಂಡ್ ಒಂದು 60% ಪ್ಲಸ್ ಕ್ವಶನ್ಸು, ಅಂದರೆ ಈ ಪ್ಯಾಟರ್ನಲ್ಲಿ ಇದೇ ಕ್ವಶನ್ಸ್ ಬರುತ್ತೆ ಅಂತಲ್ಲ, ಈ ಪ್ಯಾಟರ್ನಲ್ಲಿ ಕ್ವಶನ್ಸ್ ಬರೋ ಚಾನ್ಸಸ್ ಎಲ್ಲ ಇದೆ. ಸೊ ಇದನ್ನು ರಿವಿಷನ್ ಟೈಮಲ್ಲಿ ರೆಫರ್ ಮಾಡ್ಕೊಳ್ಳಿ. ನಿಮಗೆ ಏನು ಎಕ್ಸಾಮ್ ಟೈಮಲ್ಲಿ ಗ್ಯಾಪ್ ಇರುತ್ತಲ್ಲ, ನಿಮಗೆ ಪ್ರೀವಿಯಸ್ ಎಕ್ಸಾಮ್ ಮ್ಯಾಥ್ಸ್ ಎಕ್ಸಾಮ್ಗಿಂತ ಮುಂಚೆ ಗ್ಯಾಪ್ ಡೇಸ್ ಇರುತ್ತಲ್ಲ, ಅದರಲ್ಲಿ ಇದನ್ನು ರಿವಿಷನ್ ಟೈಮಲ್ಲಿ ಅಂತ ತಗೊಂಡು ಈ ಕ್ವಶನ್ಸ್ನ ಫಾಲೋ ಮಾಡಿಕೊಂಡು ಇದನ್ನು ರಿವೈಸ್ ಮಾಡ್ಕೊಳ್ಳಿ. ಮಿಕ್ಕಿದಂಗೆ ನಿಮಗೆ ಎಲ್ಲ ಮ್ಯಾಥ್ಸ್ ಕ್ವಶನ್ಸ್ ನಿಮ್ಮ ಸ್ಕೂಲಲ್ಲಿ ಅಥವಾ ನಮ್ಮ ಚಾನಲಲ್ಲಿ ಎಲ್ಲ ವೀಡಿಯೋಸ್ ಬಂದಿದೆ. ಸೊ ಅದನ್ನು ರೆಫರ್ ಮಾಡ್ಕೊಳ್ಳಿ. ಇದನ್ನು ಲಾಸ್ಟ್ ಟೈಮ್ ರಿವಿಷನ್ ಅಂತ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಿಮಗೆ ಮ್ಯಾಥ್ಸ್ ಫಾರ್ಮುಲಾ ಶೀಟ್ ಅಂತ ಕೇಳ್ತಾ ಇದ್ರೆ ಅದನ್ನು ರೆಡಿ ಮಾಡಿದ್ದೀನಿ, ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಅದನ್ನು ರೆಫರ್ ಮಾಡ್ಕೊಳ್ಳಿ. ಅದು PDF ಕೂಡ ಸಿಗುತ್ತೆ, ಅದನ್ನು ಕೂಡ ರೆಫರ್ ಮಾಡ್ಕೊಳ್ಳಿ. ಹಾಗಾದ್ರೆ ಯಾವ್ಯಾವ ಕ್ವಶನ್ಸ್ ಚಾಪ್ಟರ್ ವೈಸ್ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಆ ರಿಯಲ್ ನಂಬರ್ 4 ಕ್ವಶನ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಯಾವ್ದಾವುದು ಅದು 4 ಕ್ವಶನ್ಸು, ಲೆಟ್ಸ್ ಚೆಕ್ ಇಟ್. ಫೈಂಡ್ ದ HCF. ಓಕೆ, 3 square into 5 and 3 into 5 cube. HCF ಅಂತೂ ಅಂದ್ರೆ ಇದೇ ಕ್ವಶನ್ ಬರುತ್ತೆ ಅಂತ ಅಲ್ಲ, HCF ಅಲ್ಲಿ ಕ್ವಶನ್ಸ್ ಕೇಳ್ತಾರೆ ಇದೇ ಪ್ಯಾಟರ್ನ್ ಅಲ್ಲಿ, ಬೇರೆ ಡಿಫರೆಂಟ್ ನಂಬರ್ಸ್ ಅಥವಾ ಬೇರೆ ಪ್ಯಾಟರ್ನ್ ಅಲ್ಲಿ ಕೇಳ್ತಾರೆ. ಸೊ HCF ಬಗ್ಗೆ ನೋಡ್ಕೊಳ್ಳಿ. ದೆನ್ ಪ್ರೂವ್ ದಟ್ √5 is irrational, √3 is irrational, √7 is irrational, ಈ ತರ ಕೇಳ್ತಾನೆ. ಬಟ್ ಈ ಪ್ರೂಫ್ ಸೇಮ್ ಇರುತ್ತೆ, ನಂಬರ್ಸ್ ಚೇಂಜಸ್ ಆಗುತ್ತೆ. ಓಕೆ, ದೆನ್ ಪ್ರೂವ್ ದಟ್ 3 plus √5 is irrational, ಇದು ಕೂಡ ಪ್ರೂಫ್ ಸೇಮ್ ಇರುತ್ತೆ, ಬಟ್ ನಂಬರ್ಸ್ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ದೆನ್ ಫೈಂಡ್ HCF and LCM of 306 and 657 ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಪ್ರೈಮ್ ಫ್ಯಾಕ್ಟರೈಸೇಷನ್ನ ರಿವೈಸ್ ಮಾಡ್ಕೊಳ್ಳಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಹೇಗೆ ಸಾಲ್ವ್ ಮಾಡ್ತೀರಾ? ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ನೇಮ್ ಯಾಕೆ ಬಂತು? ಯೂಸಿಂಗ್ ಪ್ರೈಮ್ ನಂಬರ್ಸ್ ನಾವು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ತೀವಿ, ಸೊ ಅದಕ್ಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ನೇಮ್ ಬಂತು. ಸೊ ಅದ್ರ ಜೊತೆಗೆ ಇಷ್ಟು ಕ್ವಶನ್ಸ್ ಜೊತೆಗೆ 2 ಕ್ವಶನ್ನ ಕೊಟ್ಟಿದ್ದೀನಿ, ಇದನ್ನ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ 5 minus √3 is an irrational number and prove that 1/√2 is an irrational number. ಇದು ಕೂಡ ಕೇಳೋ ಚಾನ್ಸಸ್ ಇದೆ, ಈ ಪ್ಯಾಟರ್ನ್ ಅಲ್ಲಿ ಕೇಳೋ ಚಾನ್ಸಸ್ ಇದೆ. ಓಕೆನಾ? ನೆಕ್ಸ್ಟ್ ಪಾಲಿನಾಮಿಯಲ್ಸ್ ಇಂದ 2 ಕ್ವಶನ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಅದು ಝೀರೋಸ್ ಆಫ್ ಪಾಲಿನಾಮಿಯಲ್ಸ್, ಫೈಂಡ್ ಝೀರೋಸ್ ಆಫ್ ಪಾಲಿನಾಮಿಯಲ್ಸ್. ಅದು ಪಕ್ಕ ಆ ಪ್ಯಾಟರ್ನ್ ಅಲ್ಲಿ ಕ್ವಶನ್ ಕೇಳ್ತಾನೆ. ಇದೇ x² - 7x + 10 ಇದನ್ನೇ ಕೇಳ್ತಾನೆ ಅಂತ ಅಲ್ಲ, ಬೇರೆ ಪ್ಯಾಟರ್ನ್ ಅಲ್ಲಿ ಝೀರೋಸ್ ಆಫ್ ಪಾಲಿನಾಮಿಯಲ್ಸ್ನ ಫೈಂಡ್ ಔಟ್ ಮಾಡಕ್ ಕೇಳ್ತಾನೆ. ದೆನ್ ವೆರಿಫೈ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ ಆಫ್ 2x² - 5x + 32. ಸೊ ಇದು ಕೂಡ ರಿಲೇಶನ್ಶಿಪ್ ಫೈಂಡ್ ಔಟ್ ಮಾಡಕ್ಕೆ ಅಥವಾ ವೆರಿಫೈ ಮಾಡೋದಕ್ಕೆ ಕೇಳ್ತಾನೆ. ಸೊ ಇದ್ರ ಜೊತೆಗೆ 2 ಪ್ರಾಬ್ಲಮ್ನ ಪ್ರಾಕ್ಟೀಸಿಗೆ ಕೊಟ್ಟಿದ್ದೀನಿ. ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum and the product of its 0 is a -3 and 2 respectively, and also find the zeros of the polynomial. ಈ ಪ್ಯಾಟರ್ನ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಸೊ ಫೈಂಡ್ ದ zeros of quadratic polynomial. ಓಕೆ, ರಿಲೇಶನ್ಶಿಪ್ ಈ ತರ ಕ್ವಶನ್ಸ್ ಅಲ್ಲೂ ಈ ಪ್ಯಾಟರ್ನ್ ಅಲ್ಲೂ ಕ್ವಶನ್ಸ್ ಕೇಳ್ತಾನೆ. ಸೊ ಇದೆರಡು ಕ್ವಶನ್ಸ್ನ ಕೂಡ ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ 4 ಕ್ವಶನ್ಸ್ನ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಯಾವ್ದಾವುದು ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್, ದೆನ್ ಸಾಲ್ವ್ ಗ್ರಾಫಿಕಲಿ 3ನೇ ಕ್ವಶನ್. 4ನೇ ಕ್ವಶನ್ ಫೈಂಡ್ 2 numbers whose sum is 27 and difference is 32. ಇದು ಸಿಂಪಲ್ ಆಗಿದೆ ಕ್ವಶನ್ಸ್, ಈ ತರ ಕ್ವಶನ್ಸ್. ಸೊ ಇದು 1 mark, 2 mark, 3 mark, 4 mark ಅಥವಾ 5 mark ಆ ತರ ನಾನು ಹೇಳ್ತಾ ಇಲ್ಲ. ಓವರ್ ಆಲ್ ಆಗಿ ಈ ಚಾಪ್ಟರ್ಸ್ ಇಂದ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ಬೋದು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಇದೇ ಕ್ವಶನ್ಸ್ ಬರುತ್ತೆ ಅಲ್ಲ, ಈ ಪ್ಯಾಟರ್ನ್ ಅಲ್ಲಿ ಕ್ವಶನ್ಸ್ ಕೇಳ್ತಾನೆ. ಓಕೆನಾ? ನೆಕ್ಸ್ಟ್
ಹೆಚ್ಚು ಕಮ್ಮಿ ಎಲಿಮಿನೇಷನ್ ಮೆಥಡಲ್ಲಿ ಜಾಸ್ತಿ ನಿಮಗೆ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ, ಹಂಗಂತ ಸಬ್ಸ್ಟಿಟ್ಯೂಷನ್ ಮೆಥಡ್ ಮತ್ತು ಗ್ರಾಫಿಕಲ್ ಮೆಥಡ್ ಮರೆಯಂಗಿಲ್ಲ, ಅದನ್ನು ಕೂಡ ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಾಲ್ವ್ ಬೈ ಎಲಿಮಿನೇಷನ್ ಮೆಥಡ್. ಈ ಕ್ವಶನ್ ಇದೆ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 8 ಆ್ಯಂಡ್ 2x ಮೈನಸ್ ವೈ ಈಕ್ವಲ್ಸ್ 7. ಈ ಕ್ವಶನ್ನ ರಿವೈಸ್ ಮಾಡ್ಕೊಳ್ಳಿ. ದೆನ್ ಸಾಲ್ವ್ ದ linear equation by elimination method. Okay, done. Then solve by elimination method. Different numbers, different questions na kottidini. Then ಏಜ್ ರಿಲೇಟೆಡ್ ಪ್ರಾಬ್ಲಮ್, ಫೋರ್ತ್ ಒನ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಕೇಳ್ಬೋದು. ಇದು ಕೂಡ ರಿವೈಸ್ ಮಾಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ಸೊ ಎಲ್ಲರೂ ಎಲಿಮಿನೇಷನ್ ಮೆಥಡ್ ಕೇಳ್ತಾರೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಕೇಳ್ತಾರೆ ಅಂತ ಹೇಳ್ತಾರೆ, ಬಟ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ದೆನ್ ಗ್ರಾಫಿಕಲ್ ಮೆಥಡಲ್ಲಿ ಸಾಲ್ವ್ ಮಾಡೋದಕ್ಕೆ ಪ್ರಾಬ್ಲಮ್ನ ಕೊಟ್ಟಿದ್ದೀನಿ, ಇದನ್ನೆಲ್ಲ ರಿವೈಸ್ ಮಾಡ್ಕೊಳ್ಳಿ. ದೆನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲಿ 3 ಪ್ರಾಬ್ಲಮ್ಸ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಆ 3 ಪ್ರಾಬ್ಲಮ್ಸ್ ಯಾವ್ದು ಸಾಲ್ವ್ x² - 7x + 10 = 0 ಈ ಥರ ಕ್ವಶನ್ಸ್ನು ಕೂಡ ಕೇಳ್ಬೋದು. ಸೊ ಅದನ್ನು ಯಾವ ಥರ ರಿವೈಸ್ ಮಾಡ್ಕೋತೀರಾ, ಬೇರೆ ಬೇರೆ ನಂಬರ್ಸ್, ಬೇರೆ ಬೇರೆ ಕ್ವಶನ್ಸ್ ಇರುವಂಥದ್ದನ್ನು ರಿವೈಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೆನ್ ಫೈಂಡ್ ದ ನೇಚರ್ ಆಫ್ ರೂಟ್ಸ್. ನೇಚರ್ ಆಫ್ ರೂಟ್ಸ್ ಒಂದು ಡಿಸ್ಕ್ರಿಮಿನೆಂಟ್ಸ್, ಫೈಂಡ್ ಡಿಸ್ಕ್ರಿಮಿನೆಂಟ್ಸ್ ಆಫ್ ಅಂತ ಒಂದು ಈಕ್ವೇಷನ್ ಕೊಟ್ಟು ಅದನ್ನು ಕೂಡ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ಬೋದು. ಫೈಂಡ್ 2 ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಹೂಸ್ ಪ್ರಾಡಕ್ಟ್ ಈಸ್ 132. ಸೊ ಈ ಥರ ಕ್ವಶನ್ಸ್ ಕೂಡ ಕೇಳ್ಬೋದು. ಸೊ ಅದ್ರ ಜೊತೆಗೆ ಪ್ರಾಕ್ಟೀಸ್ ಕ್ವಶನ್ಸ್ನ ಕೊಟ್ಟಿದ್ದೀನಿ. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಈಕ್ವೇಷನ್ 3x² - 5x + 2 = 0. ಹೆನ್ಸ್ ರೈಟ್ ದ ನೇಚರ್ ಆಫ್ ರೂಟ್ಸ್. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫೈಂಡ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ಸ್ ಇನ್ನೊಂದು ಕ್ವಶನ್ ಕೊಟ್ಟಿದ್ದೀನಿ. ದೆನ್ ದ ಡಯಾಗನಲ್ ಆಫ್ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್, ಈ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದು ಕೂಡ ಇಂಪಾರ್ಟೆಂಟು. ಬರೀ ಡಿಸ್ಕ್ರಿಮಿನೆಂಟ್ಸ್ ಕೇಳ್ತಾರೆ, ಓಕೆ. ಇದರಲ್ಲಿ ಪೇರ್ ಆಫ್ ಲೀನಿಯರ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಲ್ಲಿ ಸೊ ಡಿಸ್ಕ್ರಿಮಿನೆಂಟ್ಸ್ ಬಗ್ಗೆ ಕೇಳ್ತಾರೆ, ನೇಚರ್ ಆಫ್ ರೂಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಕೇಳ್ತಾರೆ. ಬಟ್ ಈ ಥರ ವರ್ಡಿಂಗ್ ಪ್ರಾಬ್ಲಮ್ಸ್, ಓಕೆ, ಅದನ್ನು ಕೇಳ್ತಾರೆ. ಸೊ 2 ವರ್ಡ್ ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ. ಸೊ ಅದನ್ನು ರಿವೈಸ್ ಮಾಡ್ಕೊಳ್ಳಿ, ಆ ಥರ ಪ್ರಾಬ್ಲಮ್ಸ್ನ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ದೆನ್ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ 5 ಕ್ವಶನ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ. ದೆನ್ ಫೈಂಡ್ ದ 10th ಟರ್ಮ್ ಕೇಳಿದರೆ ಫೈಂಡ್ ದ ಸಮ್ ಆಫ್ ಫಸ್ಟ್ 20th ಟರ್ಮ್, ದೆನ್ nth ಟರ್ಮ್, ದೆನ್ ಫೈಂಡ್ ಸಮ್ ಆಫ್ ಆಡ್ ನಂಬರ್ಸ್ ಫ್ರಮ್ 1 to 99. ಈ ಥರ ಕ್ವಶನ್ಸ್ ಕೇಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಇದನ್ನು ನೋಡ್ಕೊಳ್ಳಿ. ದೆನ್ ಹೌ ಮೆನಿ 2 digit numbers ಆರ್ ಡಿವಿಸಿಬಲ್ ಬೈ 3, ಇದು ಕೂಡ ಇಂಪಾರ್ಟೆಂಟ್. ಸೊ ಅದ್ರ ಜೊತೆಗೆ 4 ಪ್ರಾಕ್ಟೀಸ್ ಕ್ವಶನ್ಸ್ನ ಮೆನ್ಷನ್ ಮಾಡಿದ್ದೀನಿ. 5th ಟರ್ಮ್, ಫೈಂಡ್ ದ 5th ಟರ್ಮ್, ಓಕೆ. ದೆನ್ ಫೈಂಡ್ ಹೌ ಮೆನಿ ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 369 ಮಸ್ಟ್ ಬಿ ಆಡೆಡ್ ಟು ಗೆಟ್ ಸಮ್ 165. ಈ ಕ್ವಶನ್ ತುಂಬ ಇಂಪಾರ್ಟೆಂಟು, ರಿವೈಸ್ ಮಾಡ್ಕೊಳ್ಳಿ. ಸೊ ಇದೇ ನಂಬರ್ಸ್ ಬರುತ್ತೆ ಅಂತ ಅಲ್ಲ, ಈ ಪ್ಯಾಟರ್ನ್ ಅಲ್ಲಿ ಬರ್ಬೋದು ಕ್ವಶನ್ಸು ಅಂತ. ದೆನ್ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್. ನೆಕ್ಸ್ಟ್ there are 20 terms in arithmetic progression. The sum of first term and 6th term of the progression is 0. The 4th and 5th term of the progression is 2 and 6. Find the arithmetic progression and also find which term of the progression is 62. Okay. 20th term ಅಲ್ಲಿ 62 ಯಾವ ಟರ್ಮ್ ಆಗಿ ಬರುತ್ತೆ, ಯಾವ ಪ್ಲೇಸಲ್ಲಿ ಬರುತ್ತೆ ಅದನ್ನು ಫೈಂಡ್ ಔಟ್ ಮಾಡ್ಕೊಬೇಕು. ಸೊ ನಿಮಗೆ ಫಸ್ಟ್ ಟರ್ಮು ಮತ್ತು 6th ಟರ್ಮು 0 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 4th 5th ಟರ್ಮು 2 and 6 ಅಂತ ಕೊಟ್ಟಿದ್ದಾರೆ, ಅದನ್ನು ಫೈಂಡ್ ಔಟ್ ಮಾಡಬೇಕು. ಈ ಥರ ರಿಲೇಟೆಡ್ ಪ್ರಾಬ್ಲಮ್ಸ್ನ ರಿವೈಸ್ ಮಾಡ್ಕೊಳ್ಳಿ, ಮರಿಬೇಡಿ. ದೆನ್ ಟ್ರಯಾಂಗಲ್ಸ್, ಅದರಲ್ಲಿ 4 ಕ್ವಶನ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ. 4 ಕ್ವಶನ್ಸ್ ಇನ್ ದ ಸೆನ್ಸ್, ಸೊ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, ಈ ಟ್ರಯಾಂಗಲ್ಸ್ ಅಲ್ಲಿ ಥಿಯರಮ್ ಕೇಳ್ತಾರೆ, ಅದು ಥೇಲ್ಸ್ ಥಿಯರಮ್. ದೆನ್ ಪೈಥಾಗರಸ್ ಥಿಯರಮ್. ದೆನ್ ಇನ್ ಟ್ರಯಾಂಗಲ್ prove that the ratio of areas of 2 similar triangles is equal to square of ratio of their sides. Then prove if a line is parallel to one side of a triangle, it divides other 2 sides proportionality. So theorems na ಎರಡೇ ಶೀಟಲ್ಲಿ ನಾನು ಎಲ್ಲ ಇರೋ ಮ್ಯಾಥ್ಸಲ್ಲಿ ಇರೋ ಎಲ್ಲ ಥಿಯರಮ್ಸ್ನ ಎರಡೇ ಶೀಟಲ್ಲಿ ನಾನು ಮಾಡಿಟ್ಟಿದ್ದೀನಿ. ಒಂದು ನೋಟ್ಸ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಆ್ಯಂಡ್ ಕನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್ ಮತ್ತು ಕನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್. ಸೊ ಜೊತೆಗೆ ಆ್ಯಂಗಲ್ ಕ್ರೈಟೀರಿಯನ್ ಆಫ್ ಸಿಮಿಲಾರಿಟಿ 2 ಟ್ರಯಾಂಗಲ್ಸ್, ಇದು 3 ಕೊಟ್ಟಿದ್ದೀನಿ. ಇದರಲ್ಲೇ ಕ್ಲೀನಾಗಿ ಈ PDF ಕೂಡ ನಿಮಗೆ ಸಿಗುತ್ತೆ, ಇದನ್ನು ನೋಡ್ಕೊಳ್ಳಿ. ಅದಾದ ಮೇಲೆ ಸೈಡ್ ಸಿಮಿಲಾರಿಟಿ ಕ್ರೈಟೀರಿಯಾ, ದೆನ್ ಸೈಡ್ ಆ್ಯಂಗಲ್ ಸೈಡ್ ಒಂದು ಸಿಮಿಲಾರಿಟಿ ಕ್ರೈಟೀರಿಯಾ. ಆಮೇಲೆ ಇಲ್ಲಿ 2 the tangent at any point of the circle is perpendicular to the radius through the point of contact. The length of tangents drawn from the external point of circle to a circle are equal.
ಸೊ ಟೋಟಲ್ 7 ಥಿಯರಮ್ಸ್ ಇದೆ ಇದರಲ್ಲಿ. 2 ಶೀಟಲ್ಲಿ ಸಿಂಪಲ್ ಆಗಿ ರೆಡಿ ಮಾಡಿದ್ದೀನಿ, ಅದನ್ನ ನೀವು ನೋಡ್ಕೊಳ್ಳಿ. ಅದಾದ್ಮೇಲೆ ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ಕೊಟ್ಟಿದ್ದೀನಿ, 1 2 3 ಪ್ರಾಕ್ಟೀಸ್ ಕ್ವಶನ್. ಇದು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ಇದನ್ನ ಓದೋದು ಬಿಟ್ಟರೆ ಇನ್ನು ಯಾವ ಕ್ವಶನ್ಸು ಬೇಡವಾ ಓದೋದು ಅಂತ ಕೇಳಿದ್ರೆ ನಾನು ನೋ ಅಂತೀನಿ. ಸೊ ನಿಮ್ಮ ಪ್ರಿಪ್ರೇಷನ್ ನೀವು ಮಾಡ್ಕೊಳ್ಳಿ, ಅದ್ರ ಜೊತೆಗೆ ರಿವೈಸ್ ಮಾಡಲಿಕ್ಕೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇದೇ ಕ್ವಶನ್ಸ್ ಬರುತ್ತೆ ಅಂತ ಅಲ್ಲ, ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ರಿವೈಸ್ ಮಾಡಲಿಕ್ಕೆ ನಾನು ಇದನ್ನು ಹೆಲ್ಪ್ ಮಾಡ್ತಾ ಇದ್ದೀನಿ. ದೆನ್ ಕೋಆರ್ಡಿನೇಟ್ ಜಾಮಿಟ್ರಿ 3 ಕ್ವಶನ್ಸ್ನ ಮೆನ್ಷನ್ ಮಾಡಿದ್ದೀನಿ. ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ದೆನ್ ಮಿಡ್ ಪಾಯಿಂಟ್, ಯೂಸಿಂಗ್ ಮಿಡ್ ಪಾಯಿಂಟ್, ಫೈಂಡ್ ಕೋಆರ್ಡಿನೇಟ್ಸ್ ಆಫ್ ಮಿಡ್ ಪಾಯಿಂಟ್. Then find the coordinates of midpoint of the line segment joining the points P of 3, 4 and Q of 5, 6 by using midpoint formula. ಓಕೆ, ಇದರಲ್ಲಿ ಫಾರ್ಮುಲಾಗಳು ಬರುತ್ತೆ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದರಲ್ಲೂ ಕೂಡ ನಾನು ಒಂದು 3 ಪ್ರಾಕ್ಟೀಸ್ ಕ್ವಶನ್ಸ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಆ ಥರ ಕ್ವಶನ್ಸ್ಗಳನ್ನ ರಿವೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಟ್ರಿಗ್ನೋಮೆಟ್ರಿ 4 ಕ್ವಶನ್ಸ್ನ ಮೆನ್ಷನ್ ಮಾಡಿದ್ದೀನಿ. ಇದು ಪ್ರೂವ್ ಐಡೆಂಟಿಟಿ ಅಂತ ಒಂದು, ಇನ್ನೊಂದು ಸೈನ್ ಥೀಟಾ ಈಕ್ವಲ್ಸ್ 12/13, find the values of cos theta and tan theta. Then from the given figure find the value of sin theta and tan alpha. ಈ ಫಿಗರ್ ಇಂದ sin theta ಮತ್ತೆ tan alpha ನ ಫೈಂಡ್ ಔಟ್ ಮಾಡಿ ಅಂತ ಇದೆ. Then prove that sin 30 degree plus cos 60 degree plus tan 45 degree equals secant 60 degree. ಈ ಥರ ಐಡೆಂಟಿಟೀಸ್ನ ನೆನಪಲ್ಲಿ ಇಟ್ಕೊಳ್ಳಿ, ಅದನ್ನು ರಿವೈಸ್ ಮಾಡ್ಕೊಳ್ಳಿ. 2 ಕ್ವಶನ್ನ ಪ್ರಾಕ್ಟೀಸಿಗೆ ಅಂತ ಕೊಟ್ಟಿದ್ದೀನಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ 2 ಕ್ವಶನ್ಸ್ನ ಮೆನ್ಷನ್ ಮಾಡಿದ್ದೀನಿ. ಫೈಂಡ್ ದ ಹೈಟ್ ಆಫ್ ದ ಟವರ್ ಯೂಸಿಂಗ್ ಆಂಗಲ್ ಆಫ್ ಎಲಿವೇಶನ್. ಈ ಆಂಗಲ್ ಆಫ್ ಎಲಿವೇಶನ್ ಮತ್ತು ಆಂಗಲ್ ಆಫ್ ಡಿಪ್ರೆಷನ್ ಈ ಕಾನ್ಸೆಪ್ಟ್ಸ್ನ ತಲೆಯಲ್ಲಿ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ದೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಆಬ್ಜೆಕ್ಟ್ಸ್ ಆರ್ 2 ಪಾಯಿಂಟ್ಸ್ ಯೂಸಿಂಗ್ ಟ್ರಿಗ್ನೋಮೆಟ್ರಿ. ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಆಬ್ಜೆಕ್ಟ್ಸ್ ಅಥವಾ 2 ಪಾಯಿಂಟ್ಸ್ ಅಂತ ಅದ್ರ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾರೆ. ಅದಾದ ಮೇಲೆ 2 ಪ್ರಾಕ್ಟೀಸ್ ಕ್ವಶನ್, ದ ಹೈಟ್ ಆಫ್ ದ ಟವರ್ ಅಂತ ಕೇಳ್ಬೋದು, ಅಥವಾ ಹೈಟ್ ಆಫ್ ದ ಪೋಲ್ ಫೈಂಡ್ ಔಟ್ ಮಾಡೋಕ್ಕೆ, ಅಥವಾ ಹೈಟ್ ಆಫ್ ದ ಬಿಲ್ಡಿಂಗ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ಬೋದು. ಸೊ ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ನ ರಿವೈಸ್ ಮಾಡ್ಕೊಳ್ಳಿ. ದೆನ್ ಆಂಗಲ್ ಆಫ್ ಡಿಪ್ರೆಷನ್, ಆಂಗಲ್ ಆಫ್ ಎಲಿವೇಶನ್ ಮತ್ತು ಆಂಗಲ್ ಆಫ್ ಡಿಪ್ರೆಷನ್, ಈ ಕಾನ್ಸೆಪ್ಟ್ಸು ರಿವೈಸ್ ಮಾಡೋದನ್ನ ಮರಿಬೇಡಿ. ದೆನ್ ಸರ್ಕಲ್ಸ್ ಅಲ್ಲಿ 3 ಕ್ವಶನ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಪ್ರೂವ್ ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ದ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್. ಸೊ ಅದನ್ನ ಥಿಯರಮ್ನ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಓಕೆ, ಫೈಂಡ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್. ಈ ರಿಲೇಟೆಡ್ ಪ್ಯಾಟರ್ನ್ ಅಲ್ಲಿ ಕ್ವಶನ್ಸ್ ಕೂಡ ಕೇಳ್ತಾರೆ. ಸೊ ಇದರ ಥಿಯರಮ್ನ ನಾನು ಮೆನ್ಷನ್ ಮಾಡಿದ್ದೀನಿ ನೋಟ್ಸಲ್ಲಿ. ದೆನ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ 3 ಕ್ವಶನ್ಸ್ನ ಮೆನ್ಷನ್ ಮಾಡಿದ್ದೀನಿ. ಅದರಲ್ಲಿ ಯಾವ ಟೈಪ್ ಕೇಳ್ತಾರೆ, ಸಿಲಿಂಡರ್ದು ವಾಲ್ಯೂಮ್ ಫೈಂಡ್ ಔಟ್ ಮಾಡೋ ಕ್ವಶನ್ಸ್ನ ಕೇಳ್ತಾರೆ. ದೆನ್ ಫೈಂಡ್ ವಾಲ್ಯೂಮ್ ಆಫ್ ಕೋನ್ದು ವಾಲ್ಯೂಮ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ. ದೆನ್ ಸ್ಪಿಯರ್ ಇಸ್ ಮೆಲ್ಟೆಡ್ ಟು ಫಾರ್ಮ್ ಕೋನ್ಸ್, ಫೈಂಡ್ ರೇಡಿಯಸ್. ಓಕೆ, ವಾಲ್ಯೂಮ್ ಮತ್ತು ರೇಡಿಯಸ್ ಫೈಂಡ್ ಔಟ್ ಮಾಡೋಕ್ಕೆ ಕ್ವಶನ್ ಕೇಳ್ತಾರೆ. ಬಟ್ ಈ ಟಾಪಿಕಲ್ಲಿ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಲಾಂಗ್ ಕ್ವಶನ್ಸ್ ಕೇಳ್ತಾರೆ, ಯಾಕಂದರೆ ಶಾರ್ಟ್ ಕ್ವಶನ್ಸ್ ಕೇಳಲ್ಲ. ಸೊ ಲಾಂಗ್ ಕ್ವಶನ್ಸ್ ಕೇಳ್ತಾರೆ. ಸೊ ಅದಕ್ಕೆ ಒಂದು ಕ್ವಶನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಈ ಥರ ಲಾಂಗ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೆನ್ ಸ್ಟ್ಯಾಟಿಸ್ಟಿಕ್ಸಲ್ಲಿ 3 ಕ್ವಶನ್ಸು, ಫೈಂಡ್ ಮೀನ್ ಯೂಸಿಂಗ್ ಸ್ಟೆಪ್ ಡಿವಿಯೇಷನ್ ಮೆಥಡ್, ಫೈಂಡ್ ಮೀನ್ ಆಫ್ ಗ್ರೂಪ್ಡ್ ಡಾಟಾ, ಫೈಂಡ್ ಮೀನ್ ಯೂಸಿಂಗ್ ಸ್ಟೆಪ್ ಡೈರೆಕ್ಟ್ ಮೆಥಡ್. ಸೊ ಈ ಥರ ಪ್ಯಾಟರ್ನಲ್ಲಿ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. So median of some data is 40 and mean is 39 to find the mode. ಸೊ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಆರಾಮಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಸ್ಟ್ಯಾಟಿಸ್ಟಿಕ್ಸಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ದೆನ್ ಪ್ರೊಬ್ಯಾಬಿಲಿಟಿಲಿ 2 ಕ್ವಶನ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಒಂದು ದ ಕಾಯಿನ್ ಬೇಸಿಸ್ ಮೇಲೆ, ಇನ್ನೊಂದು ಡೈಸ್ ಮೇಲೆ. ಸೊ ಕಾಯಿನ್ ಮತ್ತು ಡೈಸ್ ಬಿಟ್ಟು ಮೇಯ್ನ್ ಆಗಿ ಅದನ್ನೇ ಕೇಳೋದು. ಅದನ್ನು ಬಿಟ್ಟು ಬೇರೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ಕ್ಯೂಬಿಕಲ್ ಡೈ. ಓಕೆ, ದೆನ್ ಬಾಕ್ಸ್ ಕಂಟೆಂಟ್ 28 bulbs of which 7 bulbs are defective. A bulb is drawn randomly from the box. Find the probability of picking a non-defective bulb. ಈ ಥರ, ಅಥವಾ a box contain 3 red balls, 4 yellow balls, ಅಥವಾ 3 pens, red pens, 4 green pens. ಆ ಥರ ಪ್ಯಾಟರ್ನಲ್ಲಿ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. ಇದನ್ನು ಮೆನ್ಷನ್ ಮಾಡಿದ್ದೀನಿ. 6 red blue and green balls in a box. ಅದರಲ್ಲಿ ಏನು ಕೇಳ್ತಾನೆ, ನಾಟ್ ಗ್ರೀನ್ ಫೈಂಡ್ ಔಟ್ ಮಾಡಬೇಕು, ದೆನ್ ರೆಡ್ ಫೈಂಡ್ ಔಟ್ ಮಾಡಬೇಕು. ದೆನ್ ಅದೇ ನಿಮಗೆ ಇನ್ನೊಂದು ಕಾರ್ಡ್, ನಿಮಗೆ ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್ನ ಫೈಂಡ್ ದ ಪ್ರೊಬಬಿಲಿಟಿ ದಟ್ ದ ಕಾರ್ಡ್ ಬಿಯರ್ಸ್ ಎ ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್. ಈ ಥರ ಪ್ಯಾಟರ್ನಲ್ಲಿ ನಿಮಗೆ ಪ್ರೊಬ್ಯಾಬಿಲಿಟಿಲಿ ಕ್ವಶನ್ಸ್ ಕೇಳ್ತಾರೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಪ್ರೊಬ್ಯಾಬಿಲಿಟಿಲಿ ಆರಾಮಾಗಿ ಕ್ವಶನ್ನ ಸಾಲ್ವ್ ಮಾಡ್ಬೋದು, ತಲೆ ಕೆಡಿಸ್ಕೊಂಬೇಡಿ, ಆರಾಮಾಗಿ ಓದ್ಕೊಳ್ಳಿ. ಸೊ ಇದನ್ನು ನೀವು ಪ್ರಿಪೇರ್ ಮಾಡಿಕೊಂಡ್ರೆ ನಿಮಗೆ
ಕ್ವಶನ್ ನೀವು ರಿವೈಸ್ ಮಾಡಿಕೊಂಡ್ರೆ ನಿಮಗೆ ಮ್ಯಾಥ್ಸಲ್ಲಿ ಈಸಿ ಆಗುತ್ತೆ. ದ ಮೋಸ್ಟ್ ಏನೇನು ಕ್ವಶನ್ ಯಾವ್ಯಾವ ಥರ ಪ್ಯಾಟ್ರನ್ ಕೇಳ್ಬೋದು, ಯಾವ್ಯಾವ ಥರ ಕ್ವಶನ್ಸ್ನ ಕೇಳ್ಬೋದು, ಅದೇ ಪ್ಯಾಟ್ರನ್ ಕ್ವಶನ್ಸ್ನ ನಾನು ಕೊಟ್ಟಿದ್ದೀನಿ. ಸೊ ಆ ಡಿಫ್ರೆಂಟ್ ಪ್ಯಾಟ್ರನ್ ಸೇಮ್ ಇರ್ಬೋದು, ಡಿಫ್ರೆಂಟ್ ನಂಬರ್ಸ್ ಅಥವಾ ಡಿಫ್ರೆಂಟ್ ವರ್ಡಿಂಗ್ಸ್ ಕೇಳ್ಬೋದು. ಸೊ ಆ ವರ್ಡಿಂಗ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಬೇಕು. ನಾನು ಇಲ್ಲಿ ಕೊಟ್ಟಿರೋ ಕ್ವಶನ್ಸು, ಈಗ ಫಾರ್ ಎಕ್ಸಾಂಪಲ್ ಎ ಕ್ಯೂಬಿಕಲ್ ಡೈ ನಂಬರ್ಡ್ ಫ್ರಮ್ 1 to 6 ಆರ್ ರೋಲ್ ಟ್ವೈಸ್, ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಸಮ್ ಆಫ್ ನಂಬರ್ಸ್ ಆನ್ ಇಟ್ಸ್ ಫೇಸ್ ಈಸ್ 10. ಸೊ ಇಲ್ಲಿ ಕೊಟ್ಟಿದ್ದೀನಿ ಅಂತ ಅಂದರೆ ಇದೇ ಕ್ವಶನ್ನ ಕೊಡ್ತಾರೆ ಅಂತ ಅಲ್ಲ. ಸೊ ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿ ಇದು ಒಂದು ಪ್ಯಾಟ್ರನ್, ಇದೇ ಥರ ಡಿಫ್ರೆಂಟ್ ಪ್ಯಾಟ್ರನ್ಸ್ ಇದೆ. ನಿಮಗೆ ಸ್ಕೂಲಲ್ಲಿ ಸಾಲ್ವ್ ಮಾಡಿಸಿರ್ತಾರೆ, ನಮ್ಮ ಚಾನಲಲ್ಲಿ ಕೂಡ ಮ್ಯಾಥ್ಸಲ್ಲಿ ವಿಡಿಯೋಸ್ ಬಂದಿದೆ, ಅದನ್ನು ನೋಡ್ಕೊಳ್ಳಿ, ಅದನ್ನು ಪ್ರಿಪೇರ್ ಆಗಿ. ಸೊ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಷ್ಟೇ, ಇದೇ ಕ್ವಶನ್ಸ್ ಬರುತ್ತೆ ಅಂತ ಅಲ್ಲ. ಸೊ ಈ ಪ್ಯಾಟ್ರನ್ ಒಂದಷ್ಟು ಪ್ಯಾಟ್ರನ್ಗಳನ್ನ ನಾವು ಕ್ವಶನ್ ಪೇಪರ್ನ ರೆಫರ್ ಮಾಡಿ ಕೊಟ್ಟಿದ್ದೀವಿ. ಸೊ ಈ ಪ್ಯಾಟ್ರನಲ್ಲಿ ಕ್ವಶನ್ಸ್ ಬರುತ್ತೆ, ಬಟ್ ಡಿಫ್ರೆಂಟ್ ನಂಬರ್ಸ್, ಡಿಫರೆಂಟ್ ವರ್ಡಿಂಗ್ಸ್, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಮತ್ತೆ ನಾನು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.